ಅಯ್ಯಯ್ಯೋ. ಹ್ಮ್. ದೇವ್ರೇ. ಅ, ಅ, ಔ. ಅ, ಅ, ಆ! ಉಶ್ಶು. ದೇವ್ರೆ, 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 ದೇವ್ರೆ. ದೇವ್ರೆ, 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 ದೇವ್ರೆ. Excuse. ಏಯ್ ಅಲ್ಲಿ ನೋಡಿ ಅವಳನ್ನ. ಹೆಂಗ್ ಹೋಗ್ತದ ನೋಡು. ಛೆ, ಅಯ್ಯೋ ಈ ಕಾರ್ ಹೋಗೋರೆ ಹೀಗೆ ದಿಮಾಕ್ನವ್ರು. ಛೇ, ಎಲ್ರೂ ಹಾಗೆ ಅಂತ ಹೇಳಕ್ಕಾಗಲ್ಲ. ಕೆಲವೊಂದ್ ಕಡೆ ನಮಗ್ ಒಳ್ಳೆಯವರು ಸಿಗ್ತಾರೆ. ಬಾರಿ ನನ್ ರಾಜ್ಕುಮಾರಿ. ನೆನ್ನೆ ಉದಯ ಟಿವಿಯಲ್ಲಿ ಕಾವೇರಿ ಸೀರಿಯಲ್ ನೋಡಿದ ಎಫೆಕ್ಟಾ? ನಾನ್ ಬರ್ಬೇಕಾದ್ರೆ ದಾರಿನಲ್ಲಿ ಗಾಡಿ ಜೋರಾಗಿ ಬಂತು. ನನ್ ಮೈ ಮೇಲೆ ಕೆಸರಾರ್ ಬಿಡುತ್ತೆ ಅಂತ ನಾನು ಹೆದರ್ಕೊಂಡ್ಬಿಟ್ಟೆ. ಆದ್ರೆ ಸ್ವಲ್ಪನೂ ಕೆಸರಾಗ್ದಿರೋಂಗೆ ಗಾಡಿ ಪಾಸ್ ಆಯ್ತು ಗೊತ್ತಾ. ನೋಡ್ರೆ ಈ ಸೂಪರ್ ಆಗಿರೋ ಹುಡುಗಿ ನೋಡಿ ಕಾರ್ ಸ್ಲೋ ಮಾಡಿ ಸೈಡಲ್ಲೇ ಅವ್ನ್ ಹೋಗ್ತಾನೆ ಅಂದ್ರೆ ಅವ್ನ್ ನಿಜವಾಗ್ಲೂ ಜೆಂಟಲ್ ಮ್ಯಾನೆ. ಸುಮ್ನಿರ್ರೆ. ಇವಳ ಹಾ, 440? ಎಕ್ಸ್ಕ್ಯೂಸ್ ಮೀ, 440. ಹಲೋ, ಏನು? ಹಲೋ, ಆ, ಹಾಯ್, ಹೇಗಿದ್ದೀರಾ? ಒಂದ್ ನಿಮಿಷ. ನೀವ್ಯಾರು, ಏನ್ ಬೇಕು, ಏನ್ ಮಾತಾಡ್ತಿದ್ದೀರಾ? ಒಂದು ಗೊತ್ತಾಗ್ತಿಲ್ಲ. ಹೂ ಆರ್ ಯು? ನೀವು 440 ತಾನೆ? 440ನಾ? ಓ, ಸಾರಿ, ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ಸರ್? ಅದೇ ಅವತ್ತು ಕಾರು ಅದೇ ಕೆಸರು ಆರಿಸ್ದೇನೆ. ಸಾರಿ ಸರ್, ಏನೇನೋ ಮಾತಾಡ್ತಾ ಇದ್ದೀನಿ. ಹೌದು, ಯಾವ ಕಾರು, ಯಾವ ಕೆಸರು? ಏನ್ ಸರ್ ಅಷ್ಟು ಬೇಗ ಮರ್ತೋಗ್ಬಿಟ್ರಾ? ಅವತ್ತು ಕೈಯೆಲ್ಲ ತೋರ್ಸ್ಬಿಟ್ಟು ಹೋದ್ರಲ್ಲ. ಅಯ್ಯೋ ಏನ್ರಿ, ನಂಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಲ್ಲ. ಗೊತ್ತು ಗುರಿ ಇಲ್ದಿರೋ ಜೊತೆ ಈಗ ಮಾತಾಡೋದು? ಚಚೆ, ಸ್ಮಾರ್ಟ್ ಆಗಿ ಸ್ಟೈಲ್ ಆಗಿ ಇರ್ಲೇಬಾರ್ದ? ಸಡನ್ ಆಗಿ ಬಂದು ಸರ್ ನಾನು ನಿಮ್ಮನ್ನ ಅಲ್ಲಿ ನೋಡ್ದೆ ಇಲ್ಲಿ ನೋಡ್ದೆ ಅಂತ ಮಾತಾಡೋ ಸ್ಟಾರ್ಟ್ ಮಾಡ್ಬಿಡ್ತೀರಾ? ಏನ್ ಸರ್, ಏನು ಗೊತ್ತಿಲ್ದೇ ಇರೋ ತರ ಮಾತಾಡ್ತಿದ್ದೀರಲ್ಲ. ನೀವ್ ಅನ್ಕೊಂಡಿರೋ ಹಾಗೆ ನಾನ್ ಆ ತರ ಹುಡುಗಿ ಅಲ್ಲ ಸರ್. ಇವಾಗ ಏನ್ ಬೇಕು ನಿಮ್ಗೆ? ಸರ್, ನಿಜವಾಗ್ಲೂ ನಾನ್ ಯಾರು ಅಂತ ನಿಮ್ಗೆ ನೆನ್ಪೇ ಇಲ್ವಾ? ಕಾರ್ ನಂದೇ ಕಾರು. ಅವತ್ ಕೆಸರು ಆರಿಸ್ದೆ ಹೋಗಿದ್ ನಾನೇ. ಅದಕ್ಕೇನ್ ಮಾಡ್ಬೇಕು? ಅಯ್ಯಯ್ಯಯ್ಯಯ್ಯ, ತುಂಬಾ ಟಾರ್ಚರ್ ಆಯ್ತು ಕಣ್ರಿ ನಿಮ್ದು. ಹಾ? ಹಿಂಗ್ ಹಿಂದೆ ಬರ್ತೀರಂತ ಗೊತ್ತಿದ್ರೆ ಅವತ್ತೇ ಕೆಸರು ಆರಿಸ್ಬಿಟ್ಟು ಹೋಗ್ತಿದ್ದೆ. ಏನ್ ಸರ್ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನ್ ಏನೇನೋ ಅನ್ಕೊಂಡಿದ್ದೆ, ನೀವ್ ಏನೇನೋ ಮಾತಾಡ್ತಾ ಇದ್ದೀರಾ. ಇವಾಗ ಏನ್ ಮಾಡ್ಬೇಕಂತೀರಾ? ಥ್ಯಾಂಕ್ಸ್ ಹೇಳ್ಬೇಕು ಅಷ್ಟೇನಾ? ಅಷ್ಟೇ. ಹೇಳಿ. ಥೌಸಂಡ್ಸ್ ಆಫ್ ಥ್ಯಾಂಕ್ಸ್. ಥೌಸಂಡ್ಸ್ ಆಫ್ ಥ್ಯಾಂಕ್ಸ್? ಹ್ಮ್. ಹಾಗಾದ್ರೆ ಲ್ಯಾಕ್ಸ್ ಆಫ್ ನೋ ಮೆನ್ಷನ್. ಬೇರೆ? ಅಷ್ಟೇನೆ. ಹೊರಡಿ. ಇವನೇನ್ ದೊಡ್ಡ ಮನ್ಮತ. ಥೌಸಂಡ್ಸ್ ಆಫ್ ಥ್ಯಾಂಕ್ಸ್. ಬಾ. ಏಯ್, ಏನ್ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಗೊತ್ತು. ನೀ ಆ ಹುಡುಗಿ ಬಗ್ಗೆ ತಾನೇ ಯೋಚನೆ ಮಾಡ್ತಿದ್ಯಾ? ಯಾರು? ನಾವಾ? ಅವಳು ಬೇಕಾದ್ರೆ ನಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಯೋಚನೆನೆ ಮನ್ಸನ್ನ ಕೆಡ್ಸುತ್ತೆ. ಏಯ್, ನಿಜವಾಗ್ಲೂ ಹೇಳ್ತಿದ್ದೀನಿ. ಒಂದು ನನ್ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ, ಇಲ್ಲ ಅಟ್ಲೀಸ್ಟ್ ಮಾತಾಡ್ತಿರ್ತಾಳೆ. ಹೌದು, 440 ನೋಡ್ದೆ. ಏನು ನೋಡ್ಬಿಟ್ಟಾ? ಹೇಳಲೇ ಇಲ್ಲ.
ಕೌಸಲ್ಯ ಇರೋ ವಿಷಯನ ಹಂಗೆ ಹೇಳ್ಬಿಟ್ರೆ ನನ್ ಮರ್ಯಾದೆ ಹೋಗ್ಬಿಡತ್ತೆ. ಅದಕ್ಕೆ ಬೇರೆ ಇನ್ಯಾದ್ರೂ ಹೇಳಿ ಮ್ಯಾನೇಜ್ ಮಾಡ್ಬಿಡ್ಬೇಕು. ಏ ಹೇಳೆ. ನಾನು ಇವಾಗ ಹೇಳೋದನ್ನೆಲ್ಲ ನೀವು ನಿಜವಾಗ್ಲೂ ನಂಬ್ತೀರಾ? ನಿನ್ ಕಣ್ಣಲ್ಲಿ ನೋಡ್ದೆ ಇಲ್ಲ ಬೇರೆಯವ್ರ ಕಣ್ಣಲ್ಲಿ ನೋಡ್ದ್ಯಾ ಅಂತ ಕೇಳ್ತೀರಾ? ಇವೆಲ್ಲ ಯಾಕ್ ಬೇಕು? ಹೇ ಸುರೇಶ್, ಅವಳನ್ನ ಎಲ್ಲಿ ನೋಡ್ದೆ, ಹೇಗ್ ನೋಡ್ದೆ, ಏನ್ ಮಾತಾಡ್ದೆ? ರೆಗ್ಯುಲರ್ ಆಗಿ ಹೋಗೋ ಬಸ್ ಸ್ಟ್ಯಾಂಡ್ ಅಲ್ಲೇ ಫೋನ್ ಕಟ್ ಮಾಡಿ ತಿರುಗಿ ನೋಡ್ತೀನಿ, ದಿಢೀರ್ ಅಂತ ನನ್ ಕಡೆನೇ ಬರ್ತಿದ್ಲು. ಆಮೇಲೆ ನನಗ್ ಭಯಂಕರ ಶಾಕ್ ಆಯ್ತು. ಎಲ್ಲಾರು ನೋಡ್ಬೇಕಾದ್ರೆ ಅವನ್ ಮಾತ್ರ ತುಂಬಾ ಪರಿಚಯ ಇರೋ ಒಂಥರ ಪಕ್ಕದಲ್ಲಿ ಬಂದು ಏನೇ ಕೇಳ್ದ? ನಿಮ್ ಹಾಬೀಸ್ ಏನಂತ ತಿಳ್ಕೊಬೋದಾ? ಸಿಗರೇಟ್ ಸೇದೋದು, ಎಣ್ಣೆ ಹೊಡೆಯೋದು, ಸೈಟ್ ಹೊಡೆಯೋದು, ಇದೆಲ್ಲ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡ್ತಾನೆ. ಇವಾಗ ಯಾರು ಇದನ್ನೆಲ್ಲ ಅವನ ಹತ್ರ ಕೇಳಿದ್ರು? ಕೇಳಿದ್ರೆ ತಪ್ಪಾಗಿ ತಿಳ್ಕೊಳ್ಳಲ್ಲ ತಾನೆ? ಯಾವಾಗ್ಲೂ ಈ ತರ ಡ್ರೆಸ್ ಹಾಕ್ತೀರಾ? ಸಮ್ಟೈಮ್ಸ್ ಇದ್ಯಾವ್ದೋ ಪ್ರಾಬ್ಲಮ್ ಅಲ್ಲ. ಈ ವಾಚು, ಚೈನು, ರಿಂಗು, ಕೂಲಿಂಗ್ ಗ್ಲಾಸು ಇದ್ಯಾವ್ದು ನನಗಿಷ್ಟ ಆಗಲ್ಲ. ನಾನ್ ತುಂಬಾ ಸಿಂಪಲ್ ಅಂತ ಪೋಸ್ ಕೊಡ್ತಾನೆ. ಹೌದು, ಅವನೇನಕ್ ನಿನ್ನತ್ರ ಬಂದ? ಇನ್ಯಾಕೆ ಥ್ಯಾಂಕ್ಸ್ ಹೇಳಕ್ಕೆ? ಅವತ್ತವಳ ಮೇಲೆ ಕೆಸರು ಆರಿಸದೆ ಹೋದ್ನಲ್ಲ, ಅದಕ್ ಥ್ಯಾಂಕ್ಸ್ ಹೇಳ್ಬೇಕಂತೆ. ಸರಿ ಬೇಗ ಹೇಳಿ ತೊಲ್ಗು ಅಂದೆ. ಸಡನ್ ಆಗಿ ಅವನು ಸುತ್ತಮುತ್ತ ನೋಡ್ದ. ನೋಡ್ಕೊಂಡೆ ನನ್ ಪಕ್ಕಕ್ಕೆ ಬಂದ್ಲು. ನನಗ್ ತುಂಬಾ ಭಯ ಆಯ್ತು. ನಂಗ್ ತುಂಬಾ ಟೆನ್ಷನ್ ಆಗೋಯ್ತು. ಕೈ ಕಾಲೆಲ್ಲ ನಡುಗ್ಬಿಡ್ತು. ಇನ್ನೂ ಹತ್ರ ಬಂದ್ಲು. ಏನ್ ಮಾಡ್ತಾನೆ ಅಂತ ತುಂಬಾ ಭಯ ಆಯ್ತು. ಸಡನ್ ಆಗಿ ತಿರುಗ್ತಾ ನೋಡಿದ್ರೆ ನೋಡಿ, ದಿಢೀರಂತ ಹಿಡ್ಕೊಂಡು ಕಿಸ್ ಕೊಟ್ಬಿಟ್ಟ. ಮುತ್ಕೊಟ್ಲಾ? ಯಾಕೆ? ಕೇಳ್ದೆ ಕಣ್ರೆ, ಏನು ಅಂತ ಕೇಳ್ದೆ. ಅದಕ್ಕವ್ನ್ ಹೇಳ್ದ, ನಮ್ಮೂರಲ್ಲೆಲ್ಲ ಹೀಗೆ ಥ್ಯಾಂಕ್ಸ್ ಹೇಳೋದು. ಇಂಟ್ರೆಸ್ಟಿಂಗ್. ಸಾಕು, ಸ್ಟಾಪ್ ಇಟ್. ಶಬ್ದ. ಅಯ್ಯೋ, ಏನ್ ಮಾವ ಇದು? ಯಾರದ? ಅಯ್ಯಯ್ಯೋ. ಪಟಾಕಿ ಯಾರು ಹಾಕಿದ್ದು? ಅದೇ ತಾನೇ. ಯಾರು ಹಾಕಿದ್ದು? ಗೊತ್ತಿಲ್ವೇ? ತಲೆ ಸಿಡ್ತಾ ಇದೆ. ಯಾರಾಗಿರ್ಬೋದು? ಅಬ್ಬಾ, ಮತ್ತೆ ಓ, ತಲೆ ಎಲ್ಲ ಸಿಡ್ತಾ ಇದೆ. ಯಾರು? ಹೋಯ್ತು. ತಾತ, ಅಜ್ಜಿ ಹೆದರ್ಕೊಂಡ್ರ? ನಮ್ ಕೌಸಲ್ಯ. ಕೌಸಲ್ಯ. ಇದೇನು ಮನೆ ಫುಲ್ ಪಟಾಕಿನೇ ಇದೆ. ಗೊತ್ತಿಲ್ಲ ಯಾರು ಹೊಡೆದಿದ್ದಾರೆ ಅಂತ. ಅಮ್ಮ, ಆ? ಏನಮ್ಮ ಪಟಾಕಿ ಎಲ್ಲ ಹೊಡೆದಿದ್ದಾರೆ? ಯಾರು ಹೊಡೆದಿದ್ದು? ಕೌಸಿ ಬಂದಿದ್ದಾಳೋ? ಕೌಸಿಯ? ಏಯ್ ಕೌಸಿ! ಯಾರು? ನನ್ನ ಅದ್ಗೆ ಮಗಳು ಕಣೋ, ಇಲ್ಲೇ ಪುತ್ತೂರಲ್ಲಿರೋದು. ಅವಳೇ ಬಂದಿದ್ದಾಳೆ. ಓಹೋ, ಅವ್ರು ಬಂದಿರೋದಕ್ಕೆ ಪಟಾಕಿ ಹೊಡೆದಿರೋದಾ? ವೆಲ್ಕಮಿಂಗ್ ಎಲ್ಲ ಅವಳಿಗೇನೆ, ಆದ್ರೆ ಪಟಾಕಿ ಎಲ್ಲ ನಾವು ಹೊಡೆದಿಲ್ಲಪ್ಪ. ಮತ್ತೆ ಅವಳೇ ಹಚ್ಚಿ ಅವಳೇ ವೆಲ್ಕಮಿಂಗ್ ಮಾಡ್ಕೊಂಡ್ಲು. ನೀನ್ ಒಳಗ್ ಬಾ. ಅವಳಿಗೆ ಅವಳೇ ವೆಲ್ಕಮಿಂಗ? ಇಂಟ್ರೆಸ್ಟಿಂಗ್. ಬೇಡ 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 ಬೇಡ, ನನಗೇನು ಬೇಡ, ಬಿಟ್ಬಿಡು. ಇರು, ಇನ್ನೂ ಮುಗ್ದಿಲ್ಲ. ಒಂದ್ ನಿಮಿಷ. ಹ? ನೀಲು ಕೆಸರು ಪಾಟಿನ? ಟ್ರಿಪಲ್ ಫೋರ್ ಇಲ್ಲ ಕಾರ್ ಪಾರ್ಟಿ. ಒಂದ್ ವೇಳೆ. ಅಯ್ಯಯ್ಯೋ, ಓ ಮೈ ಗಾಡ್. ಏನಾಯ್ತು? ಯಾಕೆ ಕಿರ್ಸ್ತಾ ಇದೀರಾ? ಏನೂ ಇಲ್ಲ. ಇವರು ಎಲ್ಲಿ, ಹೇಗೆ? ನಾ ಹೆದ್ರುಬಿಟ್ಟೆ. ಯಾಕೆ? ನಿನಗೆ ಸುರೇಶ್ ಮುಂಚೆನೆ ಗೊತ್ತಾ? ಗೊತ್ತಿಲ್ಲ. ಓಕೆ. ಕೌಸಲ್ಯ, ಇವರೇ ಸುರೇಶ್. ಗೊತ್ತು. ಗೊತ್ತಾ? ಹೆಂಗೆ? ಇಲ್ಲ. ಇವಾಗ ನೀನ್ ಹೇಳ್ದಿಲ್ಲ. ಹೇ ಸುರೇಶ್, ಇವಳೇ ಕೌಸಲ್ಯ. ಗೊತ್ತು. ನಾ ಹೇಳ್ದೆ ಅಂತ ಹೇಳ್ತಿದ್ಯಾ? ಇಲ್ಲ, ನಿಮ್ಮಮ್ಮ ಹೇಳಿದ್ರು. ನಮಸ್ಕಾರ. ನಮಸ್ಕಾರ. ನಾ ಬರ್ತೀನಿ. ನಾನು ಬರ್ತೀನಿ. ಓಯ್ತು. ಅಯ್ಯೋ, ಸತ್ಯ ಕಣ ಸುರೇಶ, ನೀನು ಏನು ನೋಡ್ದೆ ಮಾತಾಡ್ದೆ ಅಂತ ಸುಮ್ಮನೆ ಇರ್ದೆ, ಕಿಸ್ಸೆ ಕೊಟ್ಟೆ ಅಂತ ಕತೆ ಹೇಳ್ದಲ್ಲೋ ಮಗನೇ ಸುರೇಶ್. ತಗಲಾಕೊಂಡೆ ಕಣ ನೀನು. ಇನ್ಮೇಲೆ ಇವ್ರಿಬ್ರಿರೋ ಕಡೆ ನಡಿ ಜೂಟ್. ಇನ್ನೊಂದ್ ದೋಸೆ ಹಾಕ್ಲಪ್ಪ. ನಾನ್ ಡಯಟ್ ಅಲ್ಲಿದ್ದೀನಿ. 8 ದೋಸೆನೇ ನಾನು ಲಿಮಿಟ್ ಶಂಕ್ರಮ್ಮ.
ಏ ಸುರೇಶ್ ಎಲ್ಲೋಗ್ತಿದ್ಯಾ ಬಾಯಿಲಿ ಇಲ್ಲ ನಾನ್ ತಿಂತಿದ್ದೀನಿ. ಹಾ? ನಿಲ್ಲು. ಹಾಗಾದ್ರೆ ನಾವೇನು ಸರಿ ಬಾಯಿಗೆ ಬರತ್ತೆ ಬಂದ್ ಕುತ್ಕೋ. ಹ್ಮ್ ನಾಚ್ಕೋಬೇಡ ಸುರೇಶ್, ಕೌಸಲ್ಯ ನಮ್ ತರಾನೆ ಜಾಲಿ ಟೈಪ್. ತಗಲಾಕೊಂಡೆ. ಏ ಏನಿದೆ ಟಿಫನ್ ಬಾಕ್ಸ್ ಅಲ್ಲಿ? ಅಯ್ಯೋ ಮರ್ತೋಗ್ಬಿಟ್ಟೆ, ಕಡ್ಬು ಅಮ್ಮ ಕೊಟ್ ಕಳ್ಸಿದ್ದು. ಸೂಪರ್, ಥೌಸಂಡ್ಸ್ ಆಫ್ ಥ್ಯಾಂಕ್ಸ್. ಏನದು ಥೌಸಂಡ್ಸ್ ಆಫ್ ಥ್ಯಾಂಕ್ಸಾ? ಎಲ್ಲ ನಮ್ ಸುರೇಶ್ ಹೇಳ್ಕೊಟ್ಟಿದ್ದು. ಸುರೇಶ್ ಇವಳು ಇದಕ್ಕೆ ಹಿಂಗಂದ್ರೆ ಇನ್ ಕಾರ್ ಮ್ಯಾಟ್ರ್ ಹೇಳಿದ್ರೆ ಏ ಅಷ್ಟೇ. ಗೀತಾ ಏನಿದೆಲ್ಲ ಕಾರ್ ಮ್ಯಾಟ್ರ್ ಏನಿಲ್ಲ. ಅದೇನಿಲ್ಲ car ಅದೇನಿಲ್ಲ, matter? ನೀ ಹೇಳ್ಬೇಡ ಪ್ಲೀಸ್ 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 ಪ್ಲೀಸ್. ಯಾಕೆ ಟೆನ್ಷನ್ ಆಗ್ತಿದೆ ಸುರೇಶ್? ಕೌಸಲ್ಯ ನಮ್ಮವಳೆ. ಏನದು ಕಾರ್ ಮ್ಯಾಟ್ರು? ಮಳೆ ಬಂದು ರೋಡ್ ತುಂಬಾ ನೀರು, ಕಾರಲ್ಲಿ ಹೀರೋ ಅದೇ ನಮ್ ಸುರೇಶ್. ನೀರ್ ಆರ್ಸ್ಕೊಂಡು ಕಾರ್ ಜೋರಾಗಿ ಬರ್ತಿತ್ತು, ಇದ್ರ ಮಧ್ಯೆ ಹುಡುಗಿ. ಒಂದ್ ಕಡೆ ಕಾರು, ಒಂದ್ ಕಡೆ ಹುಡುಗಿ. ಕಾರು ಹುಡುಗಿ, ಹುಡುಗಿ ಕಾರು, ಒಂದೇ ಟೆನ್ಷನ್ ಬಿಲ್ಡಪ್. ಕಾರ್ ಹತ್ರ ಬಂದ್ಬಿಡ್ತು, ಈ ಕಡೆ ಹುಡುಗಿ, ಒಂದೇ ಟೆನ್ಷನ್. ಆ ಜಾಗದಲ್ಲಿ ನೀನಿದ್ರೆ ಏನ್ ಮಾಡ್ತಿದ್ದೆ? ನಾನಾ? ಇವಾಗ ಬೇಕಾ? ಸುಮ್ನೆ ಒಂದ್ ಮಾತು ಹೇಳ್ದೆ. ಏನ್ ಮಾಡ್ತಾರೆ, ಗಾಡಿ ಬರ್ತಿರುತ್ತಲ್ಲ ಕೆಸರು ಮೈ ಮೇಲೆ ಬೀಳುತ್ತಂತ ಸೈಡ್ ನಿಂತ್ಕೊಂತಾಳೆ. ಅದಕ್ಕೆ ಲೂಸ್ ಏನ್ ಮಾಡಿದ್ಲು ಗೊತ್ತಾ? ಲೂಸಾ? ಹೆಂಗೆ ಸುರೇಶ್, ಅವಳು ಹಿಂಗೆ ತಾನೇ ಮಾಡಿದ್ದು. ಆಮೇಲೆ ಆಮೇಲೇನು ಸರ್ರ ಅಂತ ಹೋಗ್ತಾ ಇದ್ದಿದೆ ಕಾರು, ಆ ಹುಡುಗಿ ನೋಡಿದ ತಕ್ಷಣ ಸ್ಲೋ ಆಗ್ಬಿಡ್ತು. ಆಮೇಲೆ ಆ ಲೂಸ್ ಏನ್ ಮಾಡಿದ್ಲು? ಆಮೇಲೆ ಅಲ್ಲೂ ಥ್ಯಾಂಕ್ಸ್ ಹೇಳಿ ಹೋಗ್ಬಿಟ್ಲು. ಏನದು? ಇಲ್ಲ ಅವ್ರು ಥ್ಯಾಂಕ್ಸ್ ಹೇಳಿ ಹೋದ್ರು ಒಂದ್. ಸುರೇಶ್ ಆ ಥ್ಯಾಂಕ್ಸ್ ನ ಹೇಗ್ ಹೇಳಿದ್ಲು ಅನ್ನೋದ್ರ ತಾನೇ ಕಿಕ್ಕಿರೋದು. ಕಿಕ್ಕ? ಕಿಕ್ಕೇನೆ ನಮ್ ಸುರೇಶ್ ನ ಶಾಕ್ ಅಲ್ಲಿ ಸಡನ್ ಆಗಿ ತಪ್ಕೊಂಡು ಕಿಸ್ ಕೊಟ್ಬಿಟ್ಲು. ಅಯ್ಯೋ ಹೋಯ್ತು. ಅಯ್ಯೋ ಪಾಪಿ, ನಾನೇ ಒಂಥರ ಕತೆ ಕಟ್ಟಿದ್ರೆ ಇವನೇ ಒಂಥರ ಕತೆ ಕಟ್ಟಿದಾನಲ್ಲ. ಕೌಸಲ್ಯ ಬಿಡ್ಬೇಡ, ಹಿಂಗಾದ್ರೂ ಮ್ಯಾನೇಜ್ ಮಾಡು. ಶಾಕ್ ಆದೆ ಅಲ್ಲ? ಶಾಕಾದೆ. ಹಿಂಗೇನೆ ನಾನು ಶಾಕ್ ಆದೆ. 440 ನೀನ್ ತಕ್ಲಾಕೊಂಡೆ ಕಣೋ. ಮತ್ತೆ ಬೇರೇನು, ಆ ಲೂಸು ನಮ್ ಸುರೇಶ್ ಹಿಂದೆ ಅಲಿ ಅಲಿ ಅಂತ ಅಲಿತಾನೆ ಇದ್ದಾಳೆ. ಕುತ್ಕೊಂಡ್ರು ನೋಡ್ತಾಳೆ, ನಿಂತ್ಕೊಂಡ್ರು ನೋಡ್ತಾಳೆ, ಆ ಕಡೆ ಹೋದ್ರು ನೋಡ್ತಾಳೆ, ಈ ಕಡೆ ಹೋದ್ರು ನೋಡ್ತಾಳೆ. ಜೊಲ್ಲು ಅಂದ್ರೆ ಜೊಲ್ಲು ಅಂತ ಜೊಲ್ಲು. ನಾನ್ ಅನ್ಕೋತೀನಿ ಟೋಟಲ್ ಫ್ಯಾಮಿಲಿನೇ ಜೋಲ್ ಪಾರ್ಟಿ ಅನ್ಸತ್ತೆ. ಹಲೋ, ಇಲ್ಲ ನೀನ್ ಕುತ್ಕೊಳ್ಳಯ್ಯ. ಕಿಸ್ ಮಾಡದ್ನಾ? ಇದೆಲ್ಲ ನಡ್ದಿಲ್ಲ ಅನ್ನೋ ಧೈರ್ಯದ ಮೇಲೆ ಹೇಳಿದ್ಯಾ, ಇಲ್ಲ ನಡೆಯುತ್ತೆ ಅನ್ನೋ ಆಸೆನಲ್ಲಿ ಹೇಳ್ದ್ಯಾ? ಇಲ್ಲ ಆ? ಸುಮ್ನೆ ಏನೋ ಹೇಳಕ್ ಹೋದೆ ಅಷ್ಟೇ. ನಂಗೆ ಗೊತ್ತಿಲ್ಲದೆ ಏನೋ ಹೇಳ್ಬಿಟ್ಟೆ. ಏನಯ್ಯ ಗೊತ್ತಿಲ್ದೇ ಇರೋದು? ಅವಳು ನೋಡಿದ್ರೆ ಲೂಸು ಅಂತಾಳೆ, ನೀನ್ ನೋಡಿದ್ರೆ ಜೊಲ್ಪಾಟಿ ಅಂತ. ಇಲ್ಲ ಇಲ್ಲ ಏನ್ ಆಟ ಆಡ್ತಿದ್ದೀರಾ? ಅಯ್ಯೋ ಇಲ್ಲ ಅಂತ ಹೇಳ್ದೆ ಅಲ್ಲ. ಪ್ಲೀಸ್ ಪ್ಲೀಸ್ ನಾನ್ ಸುಮ್ನೆ ಸುಳ್ಳು ಹೇಳ್ದೆ ತಮಾಷೆಗಾಗಿ. ಎದ್ರುಕೊಂಡೆ ತಾನೆ? ಹೇಗೆ ಈಗೆಲ್ಲ ಸುಳ್ಳು ಹೇಳಕ್ಕಾಗತ್ತೆ? ಅಬ್ಬಬ್ಬಬ್ಬಬ್ಬಬ್ಬ, ಮೈಯೆಲ್ಲ ಒಂಥರ ಆಗತ್ತೆ. ಚಿಚಿ 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 ಚಿಚಿ, ಸಂಬಂಧ ಇಲ್ದಿರೋ ವಿಷಯಕ್ಕೆ ಇಷ್ಟೊಂದ್ ಸುಳ್ಳ? ಇಲ್ಲ ಇಲ್ಲ. ಓ ಗಾಡ್, ₹1,00,00,000 ಕೊಟ್ರುನು ನಾನ್ ಸುಳ್ಳು ಹೇಳಲ್ಲಪ್ಪ. ಅಷ್ಟೇ ಯಾಕೆ ಸುಳ್ಳು ಹೇಳ್ತೀಯಾ, ಇಲ್ಲ ಕೆರೆಗೆ ಹಾರ್ತೀಯಾ ಅಂತಂದ್ರೆ ನಾನ್ ಕೆರೆಗೆ ಹಾರ್ತೀನಿ. ಹಾಗಲ್ಲ. ಓಕೆ, ಏನೋ ಅವತ್ನ ನನ್ ಮೇಲೆ ಕೆಸರು ಹಾರಿಸದೆ ಹೋಗಿದ್ದಕ್ಕೆ ನಾನ್ ನಿನ್ನ ಕ್ಷಮಿಸ್ಬಿಡ್ತೀನಿ. ಬದುಕೋ ಹೋಗು. ತಟ್ಟೆ ಹೋಗು.